ಹಲೋ ಗೆಳೆಯರೇ, ಹೇಗಿದ್ದೀರಿ ಎಲ್ಲರೂ? ಹೊಸ ವರ್ಷ ಹೆಂಗೆ ಸ್ಟಾರ್ಟ್ ಆಗೈತಿ? ಹಳೆ ವರ್ಷದ ಕಹಿ ನೆನಪುಗಳ ಎಲ್ಲ ಮರೆತು ಹೊಸ ವರ್ಷಕ್ಕೆ ಕಾಲಿಟ್ಟಿರೋ ಅಥವಾ ಹಳೆ ವರ್ಷದ ಹೊಸ ವರ್ಷಕ್ಕೂ ತೊಗೊಂಡು ಕ್ಯಾರಿ ಫಾರ್ವರ್ಡ್ ಮಾಡ್ಲತ್ತಿರೋ? ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಹಂಗೆ ನಾವೊಂದು ಬುಕ್ ಓದ್ಲತ್ತಿದ್ನಿ, ದಿ 12 ವೀಕ್ ಇಯರ್ ಅಂತೇಳಿ. 12 ವೀಕ್ ಇಯರ್ ಅಂತಂದ್ರೆ 12 ತಿಂಗಳದಾಗ ಮಾಡೋದ, 12 ವಾರದಾಗ ಹೆಂಗೆ ಮಾಡೋದು ಅಂತಂದ್ರೆ, ನೀವು ಲಾಂಗ್ ಟರ್ಮ್ ಗೋಲ್ಸ ಶಾರ್ಟ್ ಟರ್ಮ್ ಗೋಲ್ಸ ಸೆಟ್ ಮಾಡೋದಂತ ನೀವು ಕೇಳಿರ್ಬೋದು. ಈಗ 12 ತಿಂಗಳಂತೇಳಿ ನಮ್ಮದು ಫೋಕಸ್ ಹೋಗ್ತೈತಿ, ನಾಳೆ ಮಾಡೋಣ ಅಂತೇಳಿ ನಾವು ಬಿಟ್ಬಿಡ್ತೀವಿ. ಅದನ್ನು 12 ವಾರದ್ದು ಏನಾರ ನಾವು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ, ಈ ವಾರ ಏನು ಮಾಡ್ಬೋದು, ಮುಂದಿನ ವಾರ ಏನು ಮಾಡ್ಬೋದು, ಟೋಟಲ್ 12 ವಾರ ಹೆಂಗೆ ಆಕೈತೆ ಅಂತಂದ್ರೆ ಒಂದು ವರ್ಷ ಇದ್ದಂಗನ ಅದ. ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಬ್ರೇಕ್ ಡೌನ್ ಮಾಡಿರಿ ಅಂತಂತಂದ್ರೆ, ದಿವಸ ಅದನ್ನು ಟ್ರ್ಯಾಕ್ ಮಾಡೋದು, ರಿವ್ಯೂ ಮಾಡೋದು, ಆಗೈತೋ ಇಲ್ಲೋ ಅಂತೇಳಿ. ಮತ್ತು ನೆಕ್ಸ್ಟ್ ಡೇಗೆ ಅದರದ್ದು ಮುಗ್ದಿಲ್ಲಾಗಿತ್ತು ಕೆಲಸ ಅಂತಂದ್ರೆ ನೆಕ್ಸ್ಟ್ ಡೇಗೆ ಅದನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡೋದು. ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಅಂತೀವಿ ನಾವು. ನಾಳೆ ಅನ್ನೋದು ಬೇಡ, ದಿವಸ ಮಾಡೋದು. ಅದರ ಎಫರ್ಟ ಭಾಳ ನೆಕ್ಸ್ಟ್ ಲೆವೆಲ್ಗೆ ಇರ್ತೈತಿ. ಸೊ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಅಂತ ನಾವು ಎಲ್ಲರೂ ಮಾತಾಡ್ತೀವಿ. ಹಂಗೆ ಅದನ್ನು ಟ್ರೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಭಾಳಷ್ಟು ರಿಸಲ್ಟ್ಸ್, ಭಾರಿ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾವೆ. ಭಾಳಷ್ಟು ಕಾನ್ಫಿಡೆನ್ಸ್ ಬರ್ತೈತಿ, ಭಾಳ ಎನರ್ಜಿ ಸಿಗ್ತೈತಿ, ಮತ್ತು ನೀವು ಸಕ್ಸಸ್ಸು ಆಗ್ತೀರಿ. ಥ್ಯಾಂಕ್ ಯು.